ಸರ್, ಇವತ್ತು ಬೆಳಗಾವಿಲಿ ಬಿಜೆಪಿ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು ಕಾಂಗ್ರೆಸ್ ಸಭೆಯಲ್ಲಿ ಹೋಗಿ ಕಪ್ಪು ಪಟ್ಟೆ ಪ್ರದರ್ಶನ ಮಾಡಿದ್ದಾರೆ. ಸಿಎಂ ಅದಕ್ಕೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಒಂದು ನಾನು ಹೇಳ್ತೀನಿ, ಒಂದು ಪೀಸ್ಫುಲ್ ಪ್ರೊಟೆಸ್ಟ್ಗೆ ಅವಕಾಶ ಇದೆ. ಆ ಹಿನ್ನೆಲೆಯಲ್ಲಿ ಅದನ್ನು ಸಿದ್ದರಾಮಯ್ಯವರು ಅದನ್ನು ಯಾವ ರೀತಿ ತೆಗೆದುಕೊಳ್ಬೇಕಾಯಿತು ಅಂತ ತೆಗೆದುಕೊಂಡು ಅದಕ್ಕೆ ಉತ್ತರ ಕೊಡ್ಬೋದಾಗಿತ್ತೆ ಕಾಮಾಗಿ. ಅದು ಬಿಟ್ಟು ಇವತ್ತು ಸಿದ್ದರಾಮಯ್ಯನವರು ಆ ರೀತಿ ಟೆಂಪರ್ಮೆಂಟ್ ಜಾಸ್ತಿ ಆಗಿದ್ದು ಬಹುಶಃ ಮನುಷ್ಯ ಡಿಸ್ಟರ್ಬ್ ಆದಾಗ ಏನು ಘಟನೆಗಳು ಉದ್ಭವಿಸ್ತವೆ ಅದು ಇವತ್ತು ಉದ್ಭವಿಸಿದೆ. ಕೆಲವು ಜನ ಮಹಿಳಾ ಮೋರ್ಚಾದವರು ಪ್ರೊಟೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಕಾರಣದ ಸಲುವಾಗಿ ಸಿದ್ದರಾಮಯ್ಯ ಡಿಸ್ಟರ್ಬ್ ಆಗೋದು ಅವಶ್ಯಕತೆ ಇರಲಿಲ್ಲ. ಮತ್ತು ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ವಿರುದ್ಧ. ಮತ್ತು ಒಂದು ನಾನು ಹೇಳ್ತೀನಿ, ಇವತ್ತಲ್ಲಿ ಅಡಿಷನಲ್ SP ಅವರು ಕರೆದು ಸ್ಟೇಜ್ ಮೇಲೆ ಕರೆದು ಅವ್ರ ಮೇಲೆ ಒದರಾಡಿ ಚೀರಾಡಿ ಅವ್ರಿಗೆ ಕಪಾಳ ಮೋಕ್ಷ ಮಾಡೋ ರೀತಿಯಲ್ಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಇತ್ತು, ಕೈ ಮುಂದೆ ಮಾಡಿದ್ದು. ಇದೆಲ್ಲ ನೋಡಿದಾಗ ಒಬ್ಬ ಮುಖ್ಯಮಂತ್ರಿ ಆ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ಒಬ್ಬ ಮುಖ್ಯಮಂತ್ರಿ ಆ ರೀತಿ ನಡವಳಿಕೆ ಇರೋದಲ್ಲ, ಇದು ಅದಕ್ಕೆ ಶೋಭೆ ತರುವಂಥದ್ದು ಅಲ್ಲ. ಅದಕ್ಕಾಗಿ ಸಿದ್ದರಾಮಯ್ಯರು ಟೆಂಪರ್ಮೆಂಟ್ ಕಳ್ಕೊತಾ ಇದ್ದಾರೆ. ಮತ್ತು ಇದೊಂದು ಇದಾಗ್ತದೆ, ಭಯಂಕರ ಮೈಂಡ್ ಡಿಸ್ಟರ್ಬ್ ಇದೆ. ಆ ಹಿನ್ನೆಲೆಯಲ್ಲಿ ಇದನ್ನು ಟೆಂಪರ್ಮೆಂಟ್ ಕಳ್ಕೊಬಾರ್ದು. ಯಾಕಂದರೆ ಹಿಂದೆ JH ಪಟೇಲ್ರು ನಾನು ನೋಡಿದ್ದೀನಿ, ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. JH ಪಟೇಲ್ರು ಅವರು ಎಷ್ಟೇ ಟೆಂಪರ್ಮೆಂಟ್ ಇದ್ದು, ಎಷ್ಟೇ ಅಸೆಂಬ್ಲಿಲಿ ಜೋರಾಡಿ ಕೂಗಾಡಿ ಆದಾಗೂ ಸತ್ಯಕ್ಕೆ, ಈವನ್ ಪಬ್ಲಿಕ್ ಮೀಟಿಂಗ್ದಾಗೂ ಸತ್ಯಕ್ಕೆ ಯಾರೋ ಪ್ರೊಟೆಸ್ಟ್ ಮಾಡಿದರು, ಮತ್ತೊಂದು ಮಾಡಿದರು, ಅದಕ್ಕೇನು ಕೇರ್ ಮಾಡ್ತಿರಲಿಲ್ಲ ಅವರು. ಮಾಡ್ತಾರೆ, ಮಾಡಲಿ, ಅವ್ರು ಹೋಗ್ತಾರೆ ಈಗ ಬಂದು ಅನ್ನುವಂಥ ರೀತಿಯಲ್ಲಿ. ಅದೇ ರೀತಿ ನಡವಳಿಕೆ ಸಿದ್ದರಾಮಯ್ಯ ಇರಬೇಕು. ಅದಕ್ಕಾಗಿ ಈ ರೀತಿ ನಡವಳಿಕೆ ಒಳ್ಳೆಯದಲ್ಲ. ಮತ್ತು ಅವರೇನು ವೆನ್ಯೂ ಇದೆಯಲ್ಲ, ಯಾವ ಕಾರ್ಯಕ್ರಮ ಮಾಡಿದ್ರು, ಯಾವ ಸ್ಥಳ ಇದೆ, ಅದು SP ಅಂಡರೊಳಗೆ ಬರೋದೇ ಇಲ್ಲ. ಇಟ್ ಕಮ್ಸ್ ಅಂಡರ್ ಪೊಲೀಸ್ ಕಮಿಷನರ್ ಬೆಳಗಾವಿ. ಪೊಲೀಸ್ ಕಮಿಷನರ್ ಅಂಡರೊಳಗೆ ಬರುವಂಥದ್ದು. ನೀವು ಪೊಲೀಸ್ ಕಮಿಷನ್ ಕರಿಬೇಕಾಗಿತ್ತಲ್ಲ ಅಲ್ಲೇ. ಅದು ಅವ್ರದ್ದು ಡ್ಯೂಟಿ, ಅವ್ರದ್ದು ಇನ್ಚಾರ್ಜ್ ಅದು ಪೊಲೀಸ್ ಕಮಿಷನರ್. ಅವರು ಬಂದೋಬಸ್ತ್ ಮಾಡಿಲ್ಲ, ಮತ್ತೊಂದು ಮಾಡಿಲ್ಲ ಅಂತ ಅವ್ರು ಕ್ವಶನ್ ಮಾಡೋ ಬದಲಿ ಯಾರು ಅಧಿಕಾರಿಗಳು ನೋಡಿದ ಫೇಸು ಇನ್ನು ಧಾರವಾಡದಲ್ಲಿ ಇದ್ದಾರೆ. ಅವರು ಅಡಿಷನಲ್ SP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈಸ್ ವೆರಿ ಗುಡ್ ಆಫೀಸರ್. ನಾಳೆ ಇಂಥ ಒಳ್ಳೆಯ ಆಫೀಸರ್ಗೆ ಈ ರೀತಿ ಇನ್ಸಲ್ಟ್ ಮಾಡೋದರಿಂದ ನಾಳೆ ಅವ್ರಿಗೆ ಸರಿಯಾಗಿ ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ. ಎಫಿಷಿಯೆಂಟಾಗಿ ಕೆಲಸ ಮಾಡೋವಂಥವ್ರಿಗೆ ನೀವು ಕ್ವಶನ್ ಮಾಡ್ತೀರಿ ಅಂತ ಅಲ್ಲಿ ಮುಂದೆ ಯಾರೋ ಒಬ್ಬರು ಆಫೀಸರ್ ಕಾಡ್ತಾ ಅವ್ರು ಕರೆದು ಅವ್ರಿಗೆ ಅಟ್ಯಾಕ್ ಮಾಡುವಂಥದ್ದು. ಮತ್ತು ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದಂಥವ್ರು ಅವರ ಈ ನಡವಳಿಕೆ ಆ ಸ್ಥಾನಕ್ಕೆ ತಕ್ಕದಂತ ಅಲ್ವಾ. ನಿನ್ನಿನೂ ಮೊನ್ನೆ ಯುದ್ಧ ಮಾಡೋದು ಬೇಡ ಅನ್ನುವಂಥ ರೀತಿ ಪಾಕಿಸ್ತಾನದ ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನಾ ಆ ರೀತಿ ಹೇಳಿಲ್ಲ ಅನ್ನುವಂಥದ್ದು, ಈ ರೀತಿ ಯೂಟರ್ನ್ ತೊಗೊಳ್ಳುವಂಥದ್ದು, ಇದು ಪದೇ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಆಗ್ತಾ ಇದೆ. ಹೀಗಾಗಿ ಹೀಸ್ ಮೈಂಡ್ ಈಸ್ ಡಿಸ್ಟರ್ಬ್ಡ್. ಐ ಥಿಂಕ್ ಹೀಸ್ ಡಿಸ್ಟರ್ಬ್ಡ್.